ಹಲೋ ವಿವರ್ಸ್, ವೆಲ್ಕಮ್ ಟು ಮಹೇಶ್ ಕುಕಿಂಗ್. ಇವತ್ತು ಸ್ಪೆಷಲ್ ಆ್ಯಂಡ್ ಸಿಂಪಲ್ ಆಗಿರೋ ಸ್ವೀಟ್ ಜೊತೆ ಬಂದಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಆಲ್ಮಂಡ್ಗೆ ಅಥವಾ ಆಲ್ವಾ ಅಂತಲೂ ಕರೀತಾರೆ. ಇದು ತುಂಬಾ ಸಾಫ್ಟಾಗಿದೆ, ಬಾಯಲ್ಲಿಟ್ಟರೆ ಕರಗೋ ಥರ ಇದೆ ಸ್ವೀಟು. ಒಂದು ಸರ್ತಿ ಟ್ರೈ ಮಾಡಿ. ಸ್ವೀಟ್ ಮಾಡೋಕ್ಕೆ ಫಸ್ಟ್ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ 1.5 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಅಕ್ಕಿ ತೊಗೊಂಡ್ರು ಭಾಳ ಜಾಸ್ತಿನೇ ಆಗುತ್ತೆ. 1 ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಒಣ ಕೊಬ್ಬರಿ ಮತ್ತು ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ. ಹಾಗೆ ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿನ ನಾನು ನೈಟಲ್ಲಿ ನೆನೆಸಿಟ್ಕೊತಾ ಇದ್ದೀನಿ. ಇದನ್ನು ನೈಟೆಲ್ಲ ನೆನೆಸಿಟ್ಕೊಂಡು ಬೆಳಿಗ್ಗೆ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಲ್ಲಿ ಅಕ್ಕಿ ಮತ್ತು 1-2 ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಪೂರ್ತಿ ನುಣ್ಣಗೆ ಗ್ರೈಂಡ್ ಆದಮೇಲೆ ಇದಕ್ಕೇನೆ ಗೋಧಿ ಹಿಟ್ಟು ಮತ್ತು ಸಕ್ಕರೆನ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ನೀಟಾಗಿ ರುಬ್ಕೋಬೇಕು. ಈಗ ನೀಟಾಗಿ ಗ್ರೈಂಡ್ ಆದಮೇಲೆ ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ಕೋತಾ ಇದ್ದೀನಿ. ನಾನು ಸಿಲ್ವರ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಸಿಲ್ವರ್ ಪಾತ್ರೆ ಬೇಗ ತಳ ಹಿಡಿಯೋದಿಲ್ಲ. ಮತ್ತು ಭಾಳ ಹೊತ್ತು ಕುದಿಸ್ಕೋಬೇಕು. ಹಾಗಾಗಿ ಈಗ ಇದಕ್ಕೆ 1.5 ಲೀಟರ್ ನೀರನ್ನ ಹಾಕೋತಾ ಇದ್ದೀನಿ. ಹಿಟ್ಟು ಪೂರ್ತಿ ತೆಳ್ಳಗಾಗಬೇಕು, ನಮಗೆ ದೋಸೆ ಹಿಟ್ಟಿನಗಿಂತ ತೆಳ್ಳಗಿರಬೇಕು. ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಇದನ್ನು ಈಗ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ. ಏನಿಲ್ಲ ಅಂದರೂ ಒಂದು 1/2 ಅವರ್ ಇದನ್ನು ಕುದಿಸ್ಕೋಬೇಕು. ಎಷ್ಟು ನೀರು ಕಾಣಿಸ್ತಾ ಇದೆಯಲ್ಲ, ಅದು ಪೂರ್ತಿ ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು. ಸ್ವಲ್ಪನೂ ಕೈ ಬಿಡಬಾರ್ದು. ಕೈ ಬಿಟ್ಟರೆ ಅದು 30 ಮಿನಿಟ್ಸ್ ಅದನ್ನು ಕಂಟಿನ್ಯೂ ಆಗಿ ಇದೇ ಥರನೇ ಕೈ ಆಡಿಸ್ತಾನೆ ಇರಬೇಕು. ಈಗ ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕದು. ಫ್ಲೇಮ್ ನಮ್ಮ ಸ್ವಲ್ಪ ಹೈ ಮಾಡಿಕೊಂಡು ಈ ಥರ ಕೈ ಆಡಿಸ್ತಾನೆ ಇರಬೇಕು. ಫ್ಲೇಮ್ ಜೋರಾಗಿರೋದ್ರಿಂದ ಅದು ಸ್ವಲ್ಪ ತಳ ಹಿಡಿಯುತ್ತೆ. ಥರ್ಟಿ ಮಿನಿಟ್ಸ್ ಇದೇ ಥರನೇ ಕೈ ಆಡಿಸ್ತಾನೆ ಇರಬೇಕು. ಗಂಟಾಗೋದಕ್ಕೆ ಬಿಡ್ತಾ ಇಲ್ಲ. ಕಾಣಿಸ್ತಾ ಸ್ಟಾರ್ಟಿಂಗ್ ತುಂಬ ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಹೊತ್ತು ಗಟ್ಟಿಯಾಗಿದೆ. ಅದಾಗಿದ್ದೇನೆ ಇನ್ನು ಅಂತ ನೋಡೋದಕ್ಕೆ ಸ್ವಲ್ಪ ಕೈ ನೀರು ಹಚ್ಕೊಂಡು ಅದನ್ನು ಕೈಲಿ ತೊಗೊಂಡ್ರೆ ಕೈಗೆ ಅಂಟೋದಿಲ್ಲ. ಕೈ ಆಡ್ಸೋದಕ್ಕೆ ಸಾಕಾಗೋಗುತ್ತೆ. ನನಗಂತೂ ಸಾಕಾಯ್ತು ಮಾಡೋದ್ರಲ್ಲಿ. ಈಗ ಕಾಣಿಸ್ತಾ ಇದೆಯಲ್ಲ, ಇದೇ ಥರ ತಿಕ್ಕಾಗಿ ಬರ್ಬೇಕದು ನಮಗೆ. ಅಲ್ಲಿ ತನಕ ಕುದಿಸ್ಬೇಕು ಅದನ್ನು. ಈ ಥರ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಅದನ್ನು ತೊಗೊಂಡ್ರೆ ಕೈಗೆ ಅಂಟೋದಿಲ್ಲ. ಈ ಥರ ಇದ್ದರೆ ಆಗಿದೆ ಅಂತ ಅರ್ಥ. ಈಗ ಒಂದು ಪ್ಲೇಟಲ್ಲಿ ಎಣ್ಣೆ ಸವರ್ಕೊಂಡು ಸ್ವಲ್ಪ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ಕುದಿಸಿಟ್ಕೊಂಡಿರೋದನ್ನು ಈಗ ಆಯಿಲ್ ಹಾಕಿ ಇಟ್ಕೊಂಡಿದ್ದೆನಲ್ಲ ಆ ಪ್ಲೇಟಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಪೂರ್ತಿ ತೆಳ್ಳಗೆ ಮಾಡಿದರೆ ಅದು ಎದ್ದೇಳಲ್ಲ, ಅದಕ್ಕೆ ಪೂರ್ತಿ ದಪ್ಪನೆಲ್ಲ ಮೀಡಿಯಮಲ್ಲೇ ಹಾಕೋತಾ ಇದ್ದೀನಿ. ಅದೇ ಥರ ತಟ್ಟೆ ತುಂಬ ಸ್ಪ್ರೆಡ್ ಮಾಡ್ಕೋಬೇಕು.
ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಮತ್ತೆ ಕೊಬ್ಬರಿ ಹಾಕೋತಾ ಇದ್ದೀನಿ. ಕೊಬ್ಬರಿ ಮತ್ತು ಗಸಗಸೆನೆ ಹಾಕಿದ್ಮೇಲೆ ಅದು ಪೂರ್ತಿ ತಣ್ಣಗಾಗೋ ತನಕ ಬಿಡಬೇಕು. ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಗಟ್ಟಿ ಆಗುತ್ತೆ. ಪೂರ್ತಿ ಆರಿದ್ಮೇಲೆ ಈ ಥರ ಚಾಕು ತೊಗೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಟೇಸ್ಟಿಯಾಗಿರೋ ಹಾಲು ಮಂಡಿಗೆ ರೆಡಿ. ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಸ್ಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.